ರಾಜ್ಯದಲ್ಲಿ ಆಟೋ ಗ್ಯಾಸ್ನ ಟ್ರಬಲ್ ಕಡಿಮೆಯಾಗೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಗ್ಯಾಸ್ ಬಂಕ್ಗಳ ಮುಂದೆ ಸಾಲು ಸಾಲಾಗಿ ಆಟೋಗಳು ನಿಂತಿವೆ. ಬೆಲೆ ಒಂದ್ ಕಡೆ ಜಾಸ್ತಿ ಮಾಡ್ತಾ ಇದ್ದಾರೆ. 88-90 ರೂಪಾಯಿದ್ದು 106 ರೂಪಾಯಿ ತನಕ ಹೋಗಿದೆ. ಅಗತ್ಯ LPG ಸಿಗ್ತಾ ಇಲ್ಲ, ಬಾಡಿಗೆ ಆಗ್ತಾ ಇಲ್ಲ, ಆದಾಯ ಬರ್ತಾ ಇಲ್ಲ. ಬೀದಿಗೆ ಬಂದ್ಬಿಡ್ತೀವಿ ಹಿಂಗೆ ಆದ್ರೆ ದಯವಿಟ್ಟು ನಮ್ಗೆ ಏನಾದ್ರು ಪರಿಹಾರ ಕೊಡಬೇಕು ಅನ್ನುವ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಪ್ರತಿ ತಿಂಗಳು 15,000 ರೂಪಾಯಿ ಪರಿಹಾರಕ್ಕೆ ಒತ್ತಾಯ ಮಾಡಿದ್ದಾರೆ. 15,000 ಕೊಡಲ್ಲ, ಬಾರ್ಗೇನ್ ಮಾಡ್ಕೊಂಡು ಏನಾದ್ರು ಒಂದು ವ್ಯವಸ್ಥೆ ಮಾಡ್ಕೊಡ್ತಾರೆ. ಇವ್ರು ಕೇಳ್ತಾರೆ 15,000 ಕೊಡಿ ಅಂತ. ಪ್ರಾದೇಶಿಕ ಸಾರಿಗೆ ಆಯುಕ್ತರಿಗೆ ಪತ್ರವನ್ನ ಬರೆದು ಆಗ್ರಹ ಮಾಡ್ತಾ ಇದ್ದಾರೆ. ಗ್ರೇಟರ್ ಬೆಂಗಳೂರು ಆಟೋ ಡ್ರೈವರ್ ಅಸೋಸಿಯೇಷನ್ ಒತ್ತಾಯ ಮಾಡ್ತಾ ಇದ್ದು LPG ಗ್ಯಾಸ್ ಬಂಕ್ಗಳಲ್ಲಿ ಏಕದರ ನೀತಿ ಜಾರಿಗೊಳಿಸಬೇಕು, ಕೂಡಲೇ ಸರ್ಕಾರ ಮಧ್ಯ ಪ್ರವೇಶ ಮಾಡಬೇಕು ಅಂತ ಚಾಲಕರು ಒತ್ತಾಯ ಮಾಡ್ತಾ ಇದ್ದಾರೆ. ನೋಡಿ, ಓವರ್ ಆಲ್ ನಮ್ಮ ರಾಜ್ಯದಲ್ಲಿ ಹತ್ತತ್ರ 2.5-3 ಲಕ್ಷ ಆಟೋಗಳಿದ್ದಾವೆ. ಓವರ್ ಆಲ್ ರಾಜ್ಯದಲ್ಲಿ ಎಲ್ರಿಗೂ 15,000 ಅಂದ್ರೆ ಏನು ಹುಡುಗಾಟನ? ಅಂಡ್ ಒಕ್ಕಲಿತ ಸರ್ಕಾರ ಅದಕ್ಕೆ ಒಂದು ಪ್ರಶ್ನೆ. ಎರಡನೇದು, ಹಂಗನ್ಕಂಡು ಕೈ ಬಿಡಕ್ ಆಗಲ್ಲ. ಯಾಕಂದ್ರೆ ಈಗ ಲಾಕ್ಡೌನ್ ಇಲ್ಲ, ಬಟ್ ಆಟೋ ಡ್ರೈವರ್ಸ್ಗಳಿಗೆ ಲಾಕ್ಡೌನ್ ನ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಏನ್ ಮಾಡ್ತಾರೆ? ಆಟೋ ಇಟ್ಕೊಂಡು ಗ್ಯಾಸ್ ಬೇಕಲ್ವಾ ಮುಂದಕ್ಕೆ ಮೂವ್ ಆಗೋಕೆ, ದುಡಿಮೆ ಮಾಡಕ್ಕೆ, ಬಾಡಿಗೆ ಹೊಡಿಯಕ್ಕೆ. ಬರೋದು ಬಿಸಿಲಲ್ಲಿ ನಿಂತ್ಕೊಳ್ಳೋದು, ಸಿಗುತ್ತೆ ಅಂತ ಕಾಯೋದು, ಗ್ಯಾಸ್ ಸಿಗಲ್ಲ, ಸುಮ್ಮನೆ ಮನೆಗೆ ವಾಪಸ್ ಹೋಗೋದು. ಇಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಏನಾದರೂ ಒಂದು ಅನುಕೂಲ ಮಾಡಿ ಕೊಡಲೇಬೇಕು ರಾಜ್ಯ ಸರ್ಕಾರ. ತುರ್ತಾಗಿ ಇದ್ರ ಬಗ್ಗೆ ಡಿಸಿಷನ್ ತಗೊಳ್ಬೇಕು. ಲಾಕ್ಡೌನ್ ಇಲ್ಲ ಅಂದ್ರೂ ಲಾಕ್ಡೌನ್ ಪರಿಸ್ಥಿತಿ ಆಟೋ ಡ್ರೈವರ್ಸ್ಗಳಿಗೆ ಬಂದಿದೆ. ಆಮೇಲೆ ಸಮಸ್ಯೆ ಇದೆಯಾ ಅಥವಾ ಇಲ್ವಾ, ಇದ್ರೆ ಎಷ್ಟರ ಮಟ್ಟಿಗಿದೆ, ಇದನ್ನ ಅಡ್ರೆಸ್ ಮಾಡಬೇಕಾಗಿದೆ ಆಟೋ ಡ್ರೈವರ್ಸ್ಗಳಿಗೆ. ಅವರು ಏನು ಸಮಸ್ಯೆ ಇಲ್ಲ ಅಂತ ಕೇಂದ್ರ ಸರ್ಕಾರದವ್ರು ಹೇಳ್ತಾರೆ, ರಾಜ್ಯ ಸರ್ಕಾರದವರು ಇನ್ನೊಂದು ರೀತಿಯ ಮೀಟಿಂಗ್ಗಳನ್ನು ಮಾಡ್ತಾರೆ. ಕನ್ಫ್ಯೂಷನ್ ಆಗ್ತಾ ಇದೆ. ಅವ್ರ ಹೊಟ್ಟೆಪಾಡಿನ ಪರಿಸ್ಥಿತಿ ಇದು. ಇಲ್ಲ ಅಂತ ಹೇಳಿದ್ರೆ ಲಾಕ್ಡೌನ್ ಟೈಮ್ನಲ್ಲಿ ಒಂದು ಡಿಸಿಷನ್ ತಗೊಂಡ್ರಲ್ಲ, ಕ್ಯಾಬ್ ಡ್ರೈವರ್ಸ್ಗಳಿಗೆ, ಆಟೋದವರಿಗೆ ಇಷ್ಟಿಷ್ಟು ಅಂತ, ಅದನ್ನ ಮತ್ತೆ ಮರು ಜಾರಿಗೆ ತರಬೇಕಾದ ಅನಿವಾರ್ಯತೆಗೆ ರಾಜ್ಯ ಸರ್ಕಾರ ಸಿಗಾಕೊಳ್ಳುತ್ತೆ. ಮೊದಲೇ ಗ್ಯಾರಂಟಿಗಳ ನಡುವೆ ಹಣ ಇಲ್ಲ ಅಂತ ಇದ್ದಾರೆ. ಈ ಬರ್ಡನ್ ಕೂಡ ಓದ್ಕೊಳ್ಬೇಕಾಗುತ್ತೆ. 2.5-3 ಲಕ್ಷ ಆಟೋಗಳು ರಾಜ್ಯದಲ್ಲಿರೋದು.